ನಿಯಮ ಉಲ್ಲಂಘಿಸಿದ್ರೆ ಅಪಾರ್ಟ್ಮೆಂಟ್ನ ಬಿಲ್ಡರ್ಗೆ ದಂಡ ಬೀಳುತ್ತೆ. ಇನ್ಮೇಲೆ ನಿನ್ನೆ ಒಂದು ಹೊಸ ವಿಧೇಯಕವನ್ನು ಮಂಡಿಸಲಾಗಿದೆ. ಸಚಿವ ಕೃಷ್ಣ ಬೈರೇಗೌಡರು ವಿಧಾನಸಭೆಯಲ್ಲಿ ಈ ವಿಧೇಯಕವನ್ನು ನಿನ್ನೆ ಮಂಡಿಸಿದ್ದಾರೆ. ಫ್ಲಾಟ್ ಮಾಲೀಕರ ಹಕ್ಕುಗಳನ್ನು ರಕ್ಷಿಸುವಂತಹ ವಿಧೇಯಕ ಇದಾಗಿದ್ದು, ಈ ವಿಧೇಯಕವನ್ನು ನಿನ್ನೆ ಮಂಡನೆ ಮಾಡಲಾಗಿದೆ. 8 ಅಥವಾ ಅದಕ್ಕಿಂತ ಹೆಚ್ಚು ಫ್ಲಾಟ್ಗಳು ಇರುವವರಿಗೆ ಇದು ಅನ್ವಯ ಆಗತ್ತೆ, ಅಂತಹ ಬಿಲ್ಡರ್ಗಳಿಗೆ ಅನ್ವಯ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಧೇಯಕವನ್ನು ಮಂಡಿಸಲಾಗಿದೆ. ಈ ವಿಧೇಯಕದಲ್ಲಿ ಒಂದಷ್ಟು ವಿಚಾರಗಳಿದ್ದಾವೆ. ಅದು ಬಿಲ್ಡರ್ಗಳಿಗೆ ವಾರ್ನಿಂಗನ್ನು ಕೊಡ್ತಾ ಇರುವಂಥದ್ದು. ಬಿಲ್ಡರ್ಗಳಿಗೇ ದಂಡ ಬೀಳುತ್ತೆ. ಇದು ಬಿಲ್ಡರ್ಗಳು ಸಕ್ಷಮ ಪ್ರಾಧಿಕಾರಕ್ಕೆ ಮೂಲ ದಾಖಲಾತಿಗಳನ್ನು ಹಸ್ತಾಂತರಿಸಬೇಕು. ಅವರೇನು ಅಪಾರ್ಟ್ಮೆಂಟ್ ಕಟ್ತಾರೆ ಆ ಸ್ಥಳಕ್ಕೆ ಸಂಬಂಧಪಟ್ಟಂತಹ, ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಮೂಲ ದಾಖಲಾತಿಗಳನ್ನು ಸಕ್ಷಮ ಪ್ರಾಧಿಕಾರಕ್ಕೆ ಅವರು ಹಸ್ತಾಂತರಿಸಬೇಕು. ಅಪಾರ್ಟ್ಮೆಂಟ್ ಫ್ಲ್ಯಾಟ್ಗಳಲ್ಲಿ ಅಗ್ನಿ ಸುರಕ್ಷತೆ ಹಾಗೆ ಲಿಫ್ಟ್ನ ಭದ್ರತೆಯ ಬಗ್ಗೆ, ಫೈರ್ ಸೇಫ್ಟಿಯೂ ಇರಬೇಕು, ಹಾಗೆ ಲಿಫ್ಟ್ನ ಸೇಫ್ಟಿಯೂ ಕೂಡ ಇರಬೇಕು. ಅದಿರಲೇಬೇಕು, ಕಡ್ಡಾಯ. ಮಾಲಿನ್ಯ ನಿಯಂತ್ರಣದ ಅನುಮೋದನೆ ಪತ್ರವನ್ನು ಕೂಡ ಕಡ್ಡಾಯವಾಗಿ ಒದಗಿಸಬೇಕು. ಒಂದು ವೇಳೆ ಬಿಲ್ಡರ್ಗಳೇನಾದರೂ ಈ ನಿಯಮವನ್ನು ಉಲ್ಲಂಘಿಸಿದರೆ 1 ಲಕ್ಷ ರೂಪಾಯಿಯ ದಂಡವನ್ನು ಹಾಕಲಾಗತ್ತೆ. ಇದೇ ರೀತಿಯಲ್ಲಿ ಒಮ್ಮೆ ದಂಡ ಬಿದ್ದಾದ ಮೇಲೂ ಕೂಡ ಉಲ್ಲಂಘನೆ ಮುಂದುವರಿತಾ ಹೋದರೆ ಪ್ರತಿನಿತ್ಯ 1,000 ರೂಪಾಯಿ ಹೆಚ್ಚುವರಿ ದಂಡ ಕೂಡ ಬೀಳುತ್ತೆ. ಇದನ್ನು ಈ ವಿಧೇಯಕದಲ್ಲಿ ಹೇಳಿರುವಂಥದ್ದು. ಈಗ ಶಾಸನ ರಚನೆ ಬೈರೇಗೌಡರು ಮಾನ್ಯ ಅಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2026 ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವದ ಮತ್ತು ನಿರ್ವಹಣೆ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಅನ್ನಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನೋರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮುಂದೆ ಎರಡನೇದು ಪ್ರತಿನಿಧಿ ಚಂದನ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದನ, ಬಿಲ್ಡರ್ಗಳಿಗೆ ಶಾಕ್ ಕೊಡ್ತಾ ಇರುವಂಥದ್ದು ಹೊಸ ವಿಧೇಯಕವನ್ನು ಮಂಡಿಸಲಾಗಿದೆ. ವಿಧೇಯಕದಲ್ಲಿ ಏನಿದೆ, ಇದರಿಂದ ಏನೆಲ್ಲ ಬದಲಾವಣೆಗಳಾಗತ್ತೆ? ನವೀನ್, ಈ ಒಂದು ವಿಧೇಯಕವನ್ನ ಆಲ್ಮೋಸ್ಟ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಸ್ವಾಗತವನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಅಧಿವೇಶನದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತ ಕೃಷ್ಣ ಬೈರೇಗೌಡರು ಈ ವಿಧೇಯಕವನ್ನ ಮಂಡಿಸಿರುವಂತದ್ದು. ಅಂದ್ರೆ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಅಪಾರ್ಟ್ಮೆಂಟ್ ಬಿಲ್ಡರ್ ಗಳಿಗೆ ಭಾರಿ ಪ್ರಮಾಣದಲ್ಲಿ ದಂಡ ವಿಧಿಸೋದಕ್ಕೆ ಡಿಸೈಡ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಸಾಕಷ್ಟು ದೂರುಗಳು ಕೇಳ್ಬರ್ತಾ ಇದ್ವು ಇತ್ತೀಚೆಗೆ. ಅಪಾರ್ಟ್ಮೆಂಟ್ ನಲ್ಲಿ ಈ ರೀತಿ ಫೆಸಿಲಿಟೀಸ್ ಗಳಲ್ಲಿ ಕಳಪೆ ಫೆಸಿಲಿಟೀಸ್ ಅನ್ನ ಕೊಡ್ತಾ ಇರುವಂತ ಆರೋಪಗಳು ಕೇಳ್ಬರ್ತಾ ಇದ್ವು. ಅದನ್ನೆಲ್ಲ ಅಧ್ಯಯನ ಮಾಡಿ ಕೆಲವೊಂದಿಷ್ಟು ನಿಯಮಗಳನ್ನ ಆಡ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಸರ್ಕಾರ. ಅದರಲ್ಲಿ ಪ್ರಮುಖವಾಗಿ ಬಿಲ್ಡರ್ ಗಳಿಗೆ ಒಂದ್ ರೀತಿ ಪ್ರತ್ಯೇಕ ಕಾನೂನನ್ನ ಜಾರಿಗೆ ತರೋದಕ್ಕೆ ಡಿಸೈಡ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಅಗ್ನಿ ಸುರಕ್ಷತೆ ಆಗಿರ್ಬೋದು, ಲಿಫ್ಟ್ ಭದ್ರತೆ ಆಗಿರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಸಿಸ್ಟಮ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಇನ್ ಮುಂದೆ ಅವರು ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂತದ್ದು. ನಿಯಮವನ್ನ ಉಲ್ಲಂಘಿಸಿದ್ರೆ 1 ಲಕ್ಷ ದಂಡ, ಅದು ಮುಂದುವರಿಸಿದ್ರೆ ಪ್ರತಿದಿನ 1,000 ರೂಪಾಯಿ ದಂಡ. ಇದು ಬಿಲ್ಡರ್ ಗಳಿಗಾದ್ರೆ ಮತ್ತೊಂದಿಷ್ಟು ವಿಚಾರಗಳಲ್ಲೂ ಕೂಡ, ಅಮೆನಿಟೀಸ್ ವಿಚಾರಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನ ತರೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಯಾವಾಗ ಒಂದು ಬಿಲ್ಡರ್ ಒಂದು ಸೈಟ್ ಅನ್ನ ಹಸ್ತಾಂತರ ಮಾಡ್ತಾನೋ, ಫ್ಲಾಟ್ ಗಳನ್ನ ಹಸ್ತಾಂತರ ಮಾಡ್ತಾನೋ, ಆ ಬಹುಪಾಲು ಫ್ಲಾಟ್ ಗಳು ಹಂಚಿಕೆಯಾದ 3 ತಿಂಗಳೊಳಗೆ ಅಲ್ಲೊಂದು ಅಸೋಸಿಯೇಷನ್ ಕ್ರಿಯೇಟ್ ಆಗಬೇಕು, ಸಂಘ ರಚನೆ ಆಗ್ಬೇಕು. ಹಾಗೆ ಫ್ಲಾಟ್ ದಾರರು ಬೈಲಾಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಮಾಸಿಕ ನಿರ್ವಹಣಾ ಶುಲ್ಕವನ್ನ ಆದಷ್ಟು ನಿಗದಿತ ಸಮಯದಲ್ಲಿ ಪಾವತಿಯನ್ನ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಮತ್ತೊಂದ್ ಕಡೆ
ಈ ಕಾಮನ್ ಏರಿಯಾಸ್ ಅಂತ ಏನಿರುತ್ತೆ ಅಪಾರ್ಟ್ಮೆಂಟ್ ಅಲ್ಲಿ, ಈ ಕಾಮನ್ ಏರಿಯಾಸ್ ಗಳನ್ನ ಯಾರು ಕೂಡ ಮಾರಾಟ ಮಾಡೋ ಹಾಗಿಲ್ಲ, ಅಥವಾ ಅದನ್ನ ಆಕ್ರಮಣ ಮಾಡ್ಕೊಂಡ್ರೆ ಅದಕ್ಕೂ ಕೂಡ ಪ್ರತ್ಯೇಕವಾದಂತ ದಂಡವನ್ನ ವಿಧಿಸ್ತಾ ಇರುವಂತದ್ದು. ಹೀಗೆ ಸಾಕಷ್ಟು ಒಂದಷ್ಟು ರೂಲ್ಸ್ ಗಳಲ್ಲಿ ಒಂದಷ್ಟು ವಿಧೇಯಕವನ್ನ ತರೋದಕ್ಕೆ ವಿಧೇಯಕವನ್ನ ಮಂಡಿಸಿರುವಂತದ್ದು ಸಚಿವರು. ನವೀನ್, ಥ್ಯಾಂಕ್ ಯು ಚಂದನ.